ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನೀತು ಮತ್ತು ರವಿ ತಗೊಂಡಿರೋ ಫೋಟೋನ ನೋಡಿಕೊಂಡು ಇಲ್ಲಿ ಶ್ರುತಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದ್ರೂ ಕಂಗ್ರಾಟ್ಸ್ ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡ್ತಾರೆ. ಇದು ನೋಡಿಕೊಂಡು ಅಲ್ಲಿ ವೇಟರ್ ಒಬ್ಬರು ಬಂದು, ಏನು ಮೇಡಮ್ ಇಂಥ ಫೋಟೋನ ಕಳಿಸಿದ್ದಾರೆ ಸರ್ ಅಂತ ಹೇಳಿದಾಗ, ನನಗೆ ಗೊತ್ತು ಇದು ನೀತು ಕೆಲಸ ಅಂತ. ಅವಳು ನನಗೆ ಬೇಜಾರಾಗಬೇಕು, ನಾನು ಹೊಟ್ಟೆ ಹುರ್ಕೋಬೇಕು ಅಂತ ನನಗೆ ಈ ಮೆಸೇಜ್ನ ಕಳಿಸಿದ್ದಾಳೆ. ನಾನು ಬೇಜಾರಾಗ್ಬಿಟ್ಟು ಮಾಡಿದ್ರೆ ಅವಳ ಆಸೆ ಈಡೇರತ್ತಲ್ವಾ, ಅದಕ್ಕೋಸ್ಕರ ನನಗೆ ಏನೂ ಆಗಿಲ್ಲ ಅಂತ ಈ ಥರ ಮೆಸೇಜ್ನ ಕಳಿಸ್ತಾ ಇದ್ದೀನಿ. ಅಷ್ಟರಲ್ಲೇ ಓಕೆ ನೀವು ಆರಾಮಾಗಿದ್ದೀರಲ್ವಾ ಅಂತ ವೇಟರಲ್ಲಿಂದ ಹೊರಡ್ತಾನೆ. ಇಲ್ಲಿ ಶ್ರುತಿ ರವಿಗೆ ಕಾಲ್ ಮಾಡಿ ಆರಾಮಾಗಿದೆಯಾ ಅಂತ ಕೇಳ್ತಾರೆ. ಹಾಂ ಆರಾಮಾಗಿದ್ದೀನಿ, ಯಾಕೆ ಈ ಥರ ಕೇಳ್ತಾ ಇದೆಯಾ ಅಂತ ಕೇಳಿದಾಗ, ಬ್ಲಡಿ ಫುಲ್ ನನಗೆ ನಿನ್ನ ಓನರ್ ಜೊತೆ ಆ ಥರ ಫೋಟೋ ಕಳಿಸಿ ಅವಳು ನನಗೆ ಫೋಟೋ ತಗೊಳಿಸ್ತಾಳಲ್ಲ ಅಂತ ಹೇಳಿದಾಗ, ಅದಕ್ಕೇನಾಯಿತು ಅಂತ ಕೇಳ್ತಾನೆ ರವಿ. ಆ ಏನಾಯಿತು ಅಂತ ಕೇಳ್ತೀಯ, ಆ ಥರ ತಬ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದೆ, ಇನ್ನೇನಾಗಬೇಕು ಅಂತ ಕಿರಿಚ್ತಾಳೆ ಇಲ್ಲಿ ಶ್ರುತಿ. ಆಗ ಅಯ್ಯೋ 12 ಸೆಕೆಂಡ್ಗಿಂತ ಜಾಸ್ತಿ ತಬ್ಕೊಂಡಿಲ್ವಲ್ಲ ಅಂತ ರವಿ ಕೂಡ ಹೇಳ್ತಾ ಇರ್ತಾನೆ. ನಿನ್ನ ಪ್ರಕಾರ ಹಾಗಿದ್ರೆ ಏನು ನಡೆದೇ ಇಲ್ಲ ಅಂತನಾ? ನೋಡು ಇದು ಇಷ್ಟು ದಿವಸ ಒಂಥರ ಇತ್ತು, ಇವಾಗ ಬೇರೆ ಟರ್ನೇ ತಗೋತಾ ಇದೆ. ಯಾಕೆಂದರೆ ಮನೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಸಿಮೆಂಟ್ ಹಾಕಿ ಸರಿ ಮಾಡ್ಬೋದು, ಆದರೆ ಮನಸ್ಸಿಗೆ ಏನಾದರೂ ಆದರೆ ಏನು ಹಾಕು ಸರಿ ಮಾಡೋಕ್ಕಾಗಲ್ಲ. ನಿನ್ನ ಮೇಲೆ ಇನ್ನೂ ನಂಬಿಕೆ ಇದೆ, ಈ ಥರದ್ನೆಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡಲ್ಲ, ಅರ್ಥ ಮಾಡ್ಕೊ ಅಂತ ಶ್ರುತಿ ಸಿಟ್ಟು ಮಾಡಿ ಕಾಲ್ನ ಇಟ್ಬಿಡ್ತಾರೆ. ನಂತರ ಇಲ್ಲಿ ರವಿ ನೀತುನ ಕರೀತಾನೆ. ಏನು ಮಾಡಿದ್ಯಾ ನೀನು, ಯಾಕೆ ಪ್ರೆಸ್ ಮೀಟಲ್ಲಿ ತೊಗೊಂಡಿರೋ ಫೋಟೋನ ಕಳಿಸಿದೀಯ ಶ್ರುತಿಗೆ ಅಂತ ಕೇಳ್ತಾನೆ. ಅಯ್ಯೋ ನಾನು ಏನು ಶ್ರುತಿಗೆ ಬೇಕು ಅಂತ ಕಳಿಸಿಲ್ಲ, ಎಲ್ರಿಗೂ ಕಳಿಸ್ದೆ, ಹಾಗೆ ಅವಳಿಗೂ ಕೂಡ ಹೋಗಿದೆ. ಅವಳೇ ಏನಾದ್ರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಕೇಳಿದಾಗ, ನನಗೆ ಗೊತ್ತಿದೆ, ಆದರೆ ನೀನು ಈ ಥರ ಮಾಡಿದರೆ ನನ್ನ ಪರ್ಸ್ನಲ್ ಲೈಫ್ ಮೇಲೆ ಪರಿಣಾಮ ಬೀಳತ್ತೆ, ದಯವಿಟ್ಟು ಈ ಥರ ಮಾಡಬೇಡ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾನೆ. ನಂತರ ಓಕೆ ಅಂತ ಹೇಳಿ ಇಲ್ಲಿ ಬನ್ಸಲ್ಲಿ ಅನ್ಕೋತಾ ಇರ್ತಾಳೆ ನೀತು. ಸರಿಯಾಗಿ ಪೆಟ್ಟು ಬಿದ್ದಿದೆ ಅಂತ ಆಯಿತು. ಸರಿ ನಾ ಅನ್ಕೊಂಡಂಗೆ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೋತಾಳೆ. ಇಲ್ಲಿ ವನಜಾಕ್ಷಿ, ಶಾಂತಿ ಹಾಗೆ ರೋಹಿಣಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿ ಅಂತೂ ಫುಲ್ ಉರ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಫಿಲ್ಟರ್ ಇದೆಲ್ಲ ಅದು ರಾತ್ರಿ ಎಲ್ಲ ಓಡಾಡತ್ತೆ, ಹಾಗೆ ಸುಸ್ತಾಗಿ ನಮ್ಮ ಮನೋಜನ ಪಕ್ಕಕ್ಕೆ ಹೋಗಿ ಮಲಗ್ಬಿಡತ್ತೆ. ಪಾಪ ಮನೋಜ ಬೆಳಗ್ಗೆ ಎದ್ದವನು ಭಯಪಟ್ಟು ಅಮ್ಮ ಅಮ್ಮ ಅಂತ ಕೂಕೊಂಡು ಬರ್ತಾಗ ವನಜಾಕ್ಷಿ ಮತ್ತೆ ಏನಾದರೂ ಮಾಡಬೇಕಾ ಅಂತ ಕೇಳ್ತಾರೆ. ಅಮ್ಮ ತಾಯಿ ನೀನು ನಿನ್ನೆ ಮಾಡಿದ್ದೇ ಸಾಕು, ನಿನ್ನೆ ಮಾಡಿದ್ದಕ್ಕೆ ನನ್ನ ಗಂಡ ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತ ಅಂತ ಹೇಳ್ತಾರೆ. ಆಗ ಇಲ್ಲಿ ಕೇಳಿಸ್ಕೊಳ್ತಾ ಇರೋ ರೋಹಿಣಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅವ್ರು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಲ್ಲ ಅಂತ. ಬಟ್ ಶಾಂತಿ ಮತ್ತೆ ಇನ್ನೇನು ಪ್ಲ್ಯಾನ್ನ ಮಾಡ್ತಾ ಇರ್ತಾಳೆ. ಓ ಈಗ ಅರ್ಥ ಆಯಿತು ನನಗೆ, ಇದೆಲ್ಲ ಹೂ ಕಟ್ಟೋಳ ಪ್ಲ್ಯಾನ್ ಅಂತ ಹೇಳಿದಾಗ ಇಲ್ಲಿ ವನಜಾಕ್ಷಿ ನಾನಾ ಅಂತ ಕೇಳ್ತಾರೆ. ಅಯ್ಯೋ ನೀವಲ್ಲ, ಅದೇ ನಮ್ಮಲ್ಲಿ ಇದ್ದಾಳಲ್ಲ ಸೊಸೆ ಮೀನಾ ಕೆಲಸ, ಅವಳದ ಪ್ಲ್ಯಾನ್ ಏನು ಅಂದರೆ ಇಲ್ಲಿ ಮನೋಜ್ ಮತ್ತು ರೋಹಿಣಿ ಒಪ್ಕೊಂಡ್ಬಿಟ್ರೆ ಕೃಷ್ಣ ಅವರು ಮನೆಯಲ್ಲೇ ಇರಲಿ ಅಂತ ಹೇಳ್ತಾಳಲ್ಲ, ಆಗ ಕೃಷ್ಣ ಪರ್ಮನೆಂಟ್ ಆಗಿ ಇಟ್ಕೋಬಹುದು ಅಂತ. ರೋಹಿಣಿ ನೀನೇನು ಮಾಡು ಅಂದರೆ ಮಲಗಬೇಕಿದ್ರೆ ಲಾಕ್ ಮಾಡಿ ಮಲಗು, ಆಗ ಆ ಕೃಷು ಹೇಗೆ ಬರ್ತಾನೆ ಅಂತ ನೋಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ರೋಹಿಣಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಶಾಂತಿ ಕೇಳಿಸ್ತಾ ಇದೆಯಾ ನಿನಗೆ ಅಂತ ಅದು ಕಿರ್ಚಿದಾಗ, ಹಾಂ ಅತ್ತೆ ಅತ್ತೆ ಕೇಳಿಸ್ತು, ಎಲ್ಲದು ಗೊತ್ತಾಯ್ತು ಅಂತ ಹೇಳ್ತಾರೆ. ಈಗ ವನಜಾಕ್ಷಿ ಅವರು ಹೇಳ್ತಾರೆ, ಟೀಚರ್ ನನಗೆ ಒಂದು ಡೌಟು, ಏನು ಅಂದರೆ ಈ ಥರ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ಹೇಳಿದ್ರಲ್ಲ, ಅಲ್ಪಾಯುಷ್ಯದಲ್ಲಿ ತೀರ್ ಹೋದರೆ ಅವರ ಆತ್ಮ ಅವರ ಇಷ್ಟ ಆಗಿರೋ ಪರ್ಸನ್ ಹತ್ರನೇ ತಿರುಗ್ತಾ ಇರತ್ತೆ ಅಂತ ಹೇಳಿದಾಗ ಇಲ್ಲಿ ರೋಹಿಣಿ ಕೂಡ ಆಶ್ಚರ್ಯದಿಂದ ಕೇಳ್ತಾರೆ. ಹಾಗೆ ಶಾಂತಿ ಅಂತೂ ಫುಲ್ ಭಯ ಆಗ್ಬಿಟ್ಟಿರುತ್ತೆ. ನಾನು ಹೇಳ್ತಾ ಇರೋದು ಏನು ಅಂದರೆ, ಪಾಪ ಯಾವುದೋ ದೇಶದಲ್ಲಿ ಮಗುನ ನೋಡಬೇಕು ಅಂತ ಹೇಳ್ಕೊಂಡೆ ಆ ತಾಯಿ ಸತ್ತೋದ್ಲಲ್ಲ, ಸೊ ಮಗನ ನೋಡಬೇಕು ಅಂತ ನಿಮ್ಮನೆಗೆ ಬರುತ್ತೋ ಏನೋ, ಅದೇ ರೀಸನ್ಗೆ ಆ ಮಗ ಓಡಾಡ್ತಾ ಇರ್ತಾನೋ ಏನೋ ಯಾರಿಗೊತ್ತು ಅಂತ ಹೇಳ್ತಾರೆ. ಇಲ್ಲಿ ಶಾಂತಿ ಅಂತೂ ಫುಲ್ ಭಯ ಆಗತ್ತೆ. ಈ ರೋಹಿಣಿ ಹತ್ರ ಶಾಂತಿ ಕೇಳ್ತಾ ಇರ್ತಾರೆ, ಇದು ನಿಜ ಇರ್ಬೋದಂತ. ಆಗ ಇಲ್ಲ ಪಾಪ ಹುಡುಗ ಏನೋ ನಿದ್ರೆಗಣ್ಣಲ್ಲಿ ನಡೆದಿರ್ತಾನೆ, ಅದಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದಾಗ ಇಲ್ಲಿ ವನಜಾಕ್ಷಿ ಅವರು ಯಾವುದಕ್ಕೂ ಪ್ರೇತ ಶಾಂತಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಅವರ ಫ್ರೆಂಡ್ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಎಲ್ಲ ವಿಷಯನೂ ಹೇಳ್ತಾರೆ. ಹಾಗೆ ಪ್ರೇತ ಶಾಂತಿ ಅಂತ ಹೇಳಿದಾಗ ಇಲ್ಲಿ ರೋಹಿಣಿ ಹೇಳ್ತಾ ಇರ್ತಾರೆ, ಆಂಟಿ ನೀವು ಪ್ರೇತ ಅಂತ ನಮ್ಮ ಅತ್ತೆಗೆ ಹೇಳಬಾರ್ದು ಅಂತ. ಆಗ ಅಯ್ಯೋ ಪ್ರೇತ ಅತ್ತೆಗಲ್ಲಮ್ಮ ಹೇಳಿರೋದು ಅಂತ ಹೇಳ್ತಾರೆ.
ಇಲ್ಲಿ ರೋಹಿಣಿ ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ. ಆಗ ಇಲ್ಲಿ ರೋಹಿಣಿ ಹೇಳ್ತಾರೆ, ಮೀನಾಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಮೀನಾಗೆ ಗೊತ್ತಾಗ್ಬಾರ್ದಿತ್ತು, ಆದ್ರೆ ಏನ್ ಮಾಡೋದು, ಗೊತ್ತಾಗಿದೆ. ಇವಾಗ ಅವಳ ಕೈಗೊಂಬೆ ಆಗಿದ್ದೀನಿ ನಾನು ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾರೆ, ಹೌದು ಇವಾಗ ನೋಡು, ಸಂತೋಷ್ಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಪಕ್ಕ ಇಲ್ಲಿ ಸೂರ್ಯಗೆ ಹೇಳೇ ಹೇಳ್ತಾರೆ. ಅಷ್ಟೆಲ್ಲ ಬಿಡು, ಸೂರ್ಯ ಹೇಳಕ್ಕಿಂತ ಮೊದಲು ನನ್ನೇ ಅವ್ರ ಹತ್ರ ಸೇರ್ಸಲ್ಲ ಅಂತ ಅನ್ಸುತ್ತೆ. ಎಂತ ಕೇಡಿ ಸಹವಾಸ ಮಾಡಿದೀಯ ನೀನು ಅಂತ ನನಗೆ ಬೈತಾರೆ. ನನ್ಗೆ ಏನು ದುಸ್ಥಿತಿ ಬಂತು ನಿನ್ನ ಫ್ರೆಂಡ್ಶಿಪ್ ಮಾಡಿ ಅಂತ ಹೇಳ್ತಾರೆ. ಹೀಗೆ ರೋಹಿಣಿ ಮತ್ತೆ ಅವ್ರ ಫ್ರೆಂಡ್ ಜಗಳ ಆಡ್ತಾ ಇರುವಾಗ ಮನೆಗೆ ಯಾರೋ ಬರ್ತಾರೆ. ನೋಡಿದ್ರೆ ಅಲ್ಲಿ ಮೀನಾ ಕೂಡ ಬಂದ್ಬಿಟ್ಟಿರ್ತಾಳೆ. ಮೀನಾ ನೋಡಿ ಎಲ್ರಿಗೂ ಶಾಕ್ ಆಗತ್ತೆ. ಇಲ್ಲಿ ಮೀನಾ, ನೀವು ಒಬ್ಬರ ನೆಮ್ಮದಿಗೋಸ್ಕರ 10 ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದೀರಲ್ವಾ ಅಂತ ಕೇಳ್ತಾರೆ. ಆಗ ನಾವ್ ಯಾರ ನೆಮ್ಮದಿನೂ ಹಾಳು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ರೋಹಿಣಿ. ಆಗ ಓ, ಯಾಕೆ ನೀವು ಮನೋಜ್ ಅವರ ಜೀವನನ ಹಾಳು ಮಾಡ್ತಾ ಇಲ್ವಾ? ಯಾಕೆಂದ್ರೆ ಒಬ್ಬ ಹೆಣ್ಣು 2 ಜನ ಮಕ್ಕಳ ತಾಯಿ ಆಗ್ಬೋದು, ಆದ್ರೆ ಇಬ್ರ ಗಂಡಂದ್ರ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಬಿಡು, ಅದೆಲ್ಲ ನನಗೆ ಮಾತಾಡಕ್ಕೂ ಇಷ್ಟ ಅಲ್ಲ. ಸರಿ, ಇವಾಗ ಕೃಷಿ ವಿಷಯ ಏನಾಯ್ತು ಹೇಳು ಅಂತ ಹೇಳ್ತಾರೆ ಇಲ್ಲಿ ಮೀನಾ. ಆಗ ಏನ್ ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅತ್ತೆ ಕೃಷ್ಣ ನಮ್ಮ ರೂಮಿಗೆ ಕೂಡ ಬರಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಕೃಷು ಈ ತರ ಅಬ್ಬಿಪಾರಿ ತರ ಹೀಗೆ ಇದ್ಬಿಡ್ಲಿ ಅಂತ ನಿಮ್ಮ ಅನ್ಸಿಕೆನ ಅಂತ ಕೇಳಿದಾಗ, ಇಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀವೇನಾದ್ರೂ ಒಂದು ಐಡಿಯಾ ಕೊಡಿ ಅಂತ ಹೇಳ್ತಾರೆ. ಆಗ ನಾನೇನು ಐಡಿಯಾ ಕೊಡೋದು, ನೀವೇ ಇಷ್ಟು ಜಗತ್ ಪ್ರಳಯ ಅಂತಕ್ಕೆ ಇದೀರಾ, ಏನಾದ್ರೂ ಐಡಿಯಾ ಮಾಡಿ ನೀವೇನೆ ಅಂತ ಹೇಳ್ತಾರೆ ಇಲ್ಲಿ ಮೀನಾ. ಆಗ ಪ್ಲೀಸ್, ನೀವು ಏನಕ್ಕೆ ನನಗೆ ಇಷ್ಟೊಂದು ಅವಮಾನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ರೋಹಿಣಿ ಬೇಜಾರಿಂದ ಕೇಳಿದಾಗ, ಇಲ್ಲಿ ಅವ್ರ ಫ್ರೆಂಡುಗೆ ನಗು ಬರ್ತಾ ಇರತ್ತೆ, ಆದ್ರೂ ತಡ್ಕೋತಾಳೆ. ನಾನು ಏನ್ ಮಾಡ್ಲಿ, ಆ ಕೃಷ್ಣ ನಿಮ್ಮ ರೂಮಿಗೆ ಕಳಿಸ್ಬೇಕು ಅಂತ ಇದ್ದಾಗ ನೋಡಿದಾಗ ನಿದ್ರೆಗಣ್ಣಲ್ಲಿ ನಡೆಯೋ ತರ ಮಾಡಿದೆ. ಆದ್ರೆ ಅವನ್ ನೋಡ್ಕೊಂಡು ಅವನ್ ಮೇಲೆ ದೆವ್ವ ಬಂದಿದೆ ಅಂತ ಮಾತಾಡ್ಬಿಟ್ರು. ಇನ್ನು ನಾನು ಅವನ್ ಪರವಾಗಿ ಮಾತಾಡಿದಾಗ ನನ್ ಮೇಲೆ ದೆವ್ವ ಬಂದಿದೆ ಅಂತ ಪಕ್ಕ ಹೇಳ್ಬಿಡ್ತಾರೆ ಅಂತ ಹೇಳಿದಾಗ ಇಲ್ಲಿ ರೋಹಿಣಿಗೆ ಏನು ಪ್ಲಾನ್ ಬರುತ್ತೆ. ಏನ್ ಹೇಳಿದ್ರಿ ಅಂತ ಕೇಳಿದಾಗ ಇಲ್ಲಿ ಅವ್ರ ಫ್ರೆಂಡು ನಗ್ತಾ ಹೇಳ್ತಾ ಇರ್ತಾರೆ, ಹೇಳಿ ಮೀನಾ, ಅವ್ರಿಗೆ ಏನೇನೋ ಐಡಿಯಾ ಬಂದಿದೆ ಅಂತ ಹೇಳ್ತಾರೆ. ಕರೆಕ್ಟ್ ನೀನು ಹೇಳ್ತಾ ಇರೋದು. ಇವಾಗ ನನಗೆ ಒಂದು ಒಳ್ಳೆ ಐಡಿಯಾ ಹೊಳೆದಿದೆ. ಇನ್ಮೇಲೆ ಮನೋಜ್ ಪಕ್ಕ ಕೃಷ್ಗೆ ಹತ್ರ ಆಗೇ ಆಗ್ತಾನೆ ಅಂತ ಹೇಳ್ತಾಳೆ. ಇಲ್ಲಿ ರವಿ ಮತ್ತೆ ಶ್ರುತಿ ಮಾತಾಡ್ತಾ ಇರ್ತಾರೆ. ಆಗ ಇಲ್ಲಿ ಹೇಳ್ತಾ ಇರ್ತಾನೆ ರವಿ, ಆಗಿರೋದೆಲ್ಲ ಓಕೆ, ಅವಳು ಎಲ್ರಿಗೂ ಕಳಿಸ್ಬೇಕು ಅಂತ ಕಳಿಸ್ಲು, ಆದ್ರೆ ನನಗೆ ಅಪ್ಸೆಟ್ ಆಗ್ಬೇಕು ಅಂತ ನನಗೆ ಪಕ್ಕ ಗೊತ್ತಿದೆ. ಆದ್ರೆ ನಾನು ಇವಾಗ ಅಪ್ಸೆಟ್ ಆಗಿದ್ರೆ ಅವಳು ಅನ್ಕೊಂಡಿರೋ ಥರ ಆಗ್ಬಿಡತ್ತಲ್ವಾ, ನಮ್ಮಿಬ್ಬರ ನಡುವೆ ಇರೋ ಪ್ರೀತಿನ ಕೆಡಬೇಕು ಅನ್ನೋದೇ ಪ್ಲಾನ್ ಅವಳದ್ದು. ಆದ್ರೆ ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ಶ್ರುತಿ. ಆಗ ರವಿ ಕೂಡ, ಹೌದು ಶ್ರುತಿ, ನಿನ್ನ ಬಿಟ್ಟು ನಾನು ಯಾರನ್ನೂ ಪ್ರೀತಿ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಅವರಿಬ್ರು ತುಂಬಾ ಖುಷಿಯಾಗಿ ಕಾಲನ ಕಳೀತಾರೆ. ಮೀನಾ ಮತ್ತೆ ಸೂರ್ಯ ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ಬಂದು, ಒಂದು ಪ್ರೋಗ್ರಾಮ್ ಇದೆಂತೆ ಸುವರ್ಣ ಚಾನಲ್ ಅಲ್ಲಿ, ನಾವಿಬ್ರು ಹೋಗೋಣ ಅಂತ ಹೇಳ್ತಾರೆ. ಆಗ ನಾವು ಒಬ್ರು ಹೋಗೋಣ, ನಾನಂತೂ ಬರಲ್ಲಪ್ಪ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿದಾಗ, ನಿನಗೆ ಮಾತಾಡೋಕ್ಕೆ ಗೊತ್ತಾಗಲ್ವಾ, ಈ ಬೀದಿ ನಾಯಿ ಥರ ಬೌ ಅಂತ ಬೊಗಳ್ತಾ ಇರ್ತೀಯಾ ಅಂತ ಛೇಡಿಸ್ತಾನೆ. ನಾವು ಹೋಗ್ತೀವಲ್ವಾ ಆ ಪ್ರೋಗ್ರಾಮಲ್ಲಿ ಗಂಡ ಹೆಂಡತಿ ಜೊತೆ ಏನು ಮುಚ್ಚಿಟ್ಟಿದ್ದಾರೆ, ಏನು ಫೇವ್ರೇಟ್ಸು ಎಲ್ಲ ಕೇಳ್ತಾರಂತೆ ಕಣೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಮೀನಿಗೆ ಸ್ವಲ್ಪ ಭಯ ಆಗತ್ತೆ, ಬೇಜಾರಾಗತ್ತೆ. ಹಾಗೆ ನೋಡು, ಅಲ್ಲಿ ಗೆದ್ರೆ 50,000 ಕೊಡ್ತಾರೆ, ನಮಗೆ ರೂಮ್ ಕಟ್ಟೋಕೆ ಈಸಿ ಆಗತ್ತಲ್ವಾ ಅಂತ ಹೇಳ್ತಾರೆ. ಆದರೂ ಮೀನಾ ಬರೋಕ್ಕೆ ಒಪ್ಪಲ್ಲ. ಸ್ವಲ್ಪ ಟೆನ್ಷನ್ನು ಬೇಜಾರಲ್ಲಿ ಕಂಡಾಗ ಇಲ್ಲಿ ಸೂರ್ಯಗೆ ಡೌಟ್ ಬರುತ್ತೆ, ಮೀನಮ್ಮ ನೀನು ಏನಾದರೂ ನನ್ನ ಜೊತೆ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ತಾರೆ. ಇಲ್ಲ, ಆ ಥರ ಏನೂ ಇಲ್ಲ ಅಂತ ಇಲ್ಲಿ ಮೀನಾ ಎಲ್ಲ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರೆ. ಆದರೂ ಸೂರ್ಯಗೆ ಡೌಟು ಇದ್ದೇ ಇರುತ್ತೆ. ಇವತ್ತಿಗೆ ಎಪಿಸೋಡ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.